ಹೋರಾಟಗಾರ್ತಿ, ಕನ್ನಡದ ಉಳಿವಿಗಾಗಿ ಅದೇ ಕಾಲಕ್ಕೆ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದವಳು. ಅವಳಿಗೆ ಸಾಥ್ ಕೊಟ್ಟಂಥವ್ರು ನಮ್ಮ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಮಾಡಿದ್ದರ ಬಗ್ಗೆ ಯಾರೂ ಅತೃಪ್ತಿ ಪಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯ ತಪ್ಪಾಗಿರ್ಬೋದು, ಅದು ಸಂಗೊಳ್ಳಿ ರಾಯಣ್ಣ ತಪ್ಪಲ್ಲ, ಚೆನ್ನಮ್ಮ ತಪ್ಪಲ್ಲ. ಇವತ್ತು ನಾವು ಕೇಳಬೇಕಾಗಿದ್ದು ಕೇವಲ ಲಿಂಗಾಯತರ ಒಳಗೆ ಹೆಣ್ಮಗಳವರು ಮತ್ತೆ ಅವು ಇದಕ್ಕೆ ಸೇರಿದವರು ಅಂತ ಅಲ್ಲ, ಅವರು ಮಾಡಿದ ಸಾಧನೆಗಳು ಇಡೀ ವಿಶ್ವಕ್ಕೆ ಗೊತ್ತಾಗಬೇಕಾಗಿದೆ. ಒಂದು ಸಣ್ಣ ರಾಜ್ಯ ಅವತ್ತು ಬ್ರಿಟಿಷರ ಮುಂದೆ ಒಂದು ಸಕಾಲ ದಿನ ಅದು ಅಂಥದ್ದು ಆ ಸಣ್ಣದರಲ್ಲೇ ಅಂಥ ಮಹಾನ್ ಕೆಲಸ ಮಾಡಿದ್ದಾರೆ ಅವರು. ತ್ಯಾಗರೆಯನ್ನು ಕೊಂದಿದ್ದಾಗಿರ್ಬೋದು, ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದಾಗಿರ್ಬೋದು, ಸೊಪ್ಪು ಹಾಕಿದೆ ಉಳಿದಿದ್ದಾಗಿರ್ಬೋದು, ಜೈಲಿನಲ್ಲಿ ಕೊನೆಯವರೆಗೂ ತನ್ನ ಸಿದ್ಧಾಂತಕ್ಕೆ ತನ್ನ ತತ್ವಕ್ಕೆ ಬದ್ದಾಗೆ ತನ್ನ ಜೀವನ ಬಿಟ್ಟಿದ್ದಾಗಿರ್ಬೋದು. ಇವುಗಳೆಲ್ಲ ಇವತ್ತು ಜನಕ್ಕೆ ಗೊತ್ತಾಗಬೇಕಾಗಿದ್ರೆ, ನಿಜವಾಗಿ ಗೊತ್ತಾಗಬೇಕಾಗಿದೆ. ಅವ್ರು ಹೋರಾಟ ಯಾವ ರೀತಿ ಮಾಡಿದ್ರು, ಏನು ಐತಿಹಾಸಿಕ ಘಟ್ಟಗಳನ್ನ ಇವತ್ತು ಮರುಕಳಿಸಿಡಬೇಕಾಗಿದೆ. ಕಿತ್ತೂರು ಆ ರೀತಿ ಡೆವಲಪ್ ಆಗಬೇಕಾಗಿದೆ. ಕಿತ್ತೂರಿಗೆ ಯಾವ ರೀತಿ ಅವತ್ತು ಅರಮನೆ ಇತ್ತು, ಏನಿತ್ತು, ಇವತ್ತು ರಿಬಿಲ್ಡ್ ಆಗಬೇಕಾಗಿದೆ, ಮತ್ತೆ ಕಟ್ಟಬೇಕಾಗಿದೆ, ಮರಳಿ ಕಟ್ಟಬೇಕಾಗಿದೆ. ಆ ದಿಶೆಯಲ್ಲಿ ಫಂಕ್ಷನ್ ಮಾಡ್ತಾರೆ. ಕಿತ್ತೂರು ಚೆನ್ನಮ್ಮ ವರ್ಷಕ್ಕೊಮ್ಮೆ ಕಿತ್ತೂರು ಉತ್ಸವ ಅಂತೇಳಿ ತಮ್ಮ ವೈಭವಗಳನ್ನ ಮಾಡ್ಕೊಳ್ತಾರೆ, ತಮ್ಮ ಹೋಳಿಕೊಳ್ಳುವಂಥ ಮಾತು ಮಾತಾಡ್ತಾರೆ. ವಿನ ಏನು ಆಗಬೇಕಾಗಿತ್ತು ಕಿತ್ತೂರಕ್ಕೆ, ಯಾವ ರೀತಿಯಾಗಿ ಐತಿಹಾಸಿಕ ಪರಂಪರೆ ಉಳಿಸಬೇಕಾಗಿತ್ತು, ಆ ದಿಶೆಯಲ್ಲಿ ಕೆಲಸ ಆಗ್ತಾಯಿಲ್ಲ. ನಮ್ಮ ಜಿಲ್ಲಾ ಆಡಳಿತದಿಂದಲೂ ಇದಾಗ್ತಾ ಇಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಫಂಕ್ಷನ್ ನೂರಾರು ಕೋಟಿ ಖರ್ಚು ಮಾಡ್ತಾರೆ. ಅದನ್ನು ಇತಿಹಾಸ ಉಳಿಯುವಂಥ ಕೆಲಸಗಳನ್ನ ಚೆನ್ನಮ್ಮ ಸಲುವಾಗಿ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಸಲುವಾಗಿ ಆಗಿರ್ಬೋದು, ಈ ಕೆಲಸ ಮಾಡಬೇಕಾಗಿದೆ. ಇವತ್ತು ನಾವು ವಿಶೇಷವಾಗಿ ಎಲ್ಲರಿಗೂ ಹಳದಿ ಕರಗಳಾಗಿಬಿಟ್ಟಿದ್ದವು. ಹಿಂದುತ್ವದ ನೆಲೆಗಟ್ಟಿನಲ್ಲಿ ಎಲ್ಲನೂ ನೋಡುವಂಥದ್ದು. ಅದೇ ಕಾಲಕ್ಕೆ ಸಿದ್ದರಾಮಯ್ಯನವರು ಸಹಿತ ಕೇವಲ ಕುರುಬುತನದ ಒಂದು ದೃಷ್ಟಿ ಇಟ್ಟುಕೊಂಡು ನೋಡುವಂಥದ್ದು. ಎರಡೂ ತಪ್ಪು. ನಾವು ಸಿದ್ದರಾಮಯ್ಯರದ್ದು ಮಾಡಿದ್ರದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ವಾದ ಮಾಡೋದಕ್ಕೆ, ಟೀಕೆ ಮಾಡೋದಕ್ಕೆ ಹಾದಿ ಮಾಡಿಕೊಟ್ಟಿದ್ದಾರೆ ಅವರು. ನಂದಗಳ ಜೊತೆಗೆ ಬೈಲೊಂಗಲದ ಸಮಾಜದ ಸಹಿತ ಇಂಪ್ರೂವ್ ಮಾಡಬೇಕಾಗಿತ್ತು. ಅದೇ ಕಾಲಕ್ಕೆ ಕಿತ್ತೂರು ಪರಾಧಿಕಾರಿಗೆ ಇನ್ನಷ್ಟು ಫಂಡ್ ನೀಡಿ ಮತ್ತೆ